ಈ ಪ್ಲೇಸದ ಹೆಸರು ಅರ್ಜುನ ಅಂತ. ಸಖತ್ತಾಗಿದೆ ಈ ಬೀಚ್. ನಡ್ಕೊಂಡು ಹೋಗುವಾಗ ಯಾರ ಹತ್ರ ಒಂದು ಸ್ಕೂಟಿ ಅದು ಕೀ ಸಿಕ್ತು. ಅರ್ಧ ಬರ್ಗರ್ ತಿಂದೆ ಹೊಟ್ಟೆ ಫುಲ್ ಆಯಿತು, ಇನ್ನು ಅರ್ಧ ಬಾಕಿ ಇದೆ. ನಾನೀಗ ಗೋವಾದು ಮಿನಿ ಥಾಯ್ಲ್ಯಾಂಡಿಗೆ ರೀಚ್ ಆಗಿದ್ದೇನೆ. ನಮ್ಮ ಟ್ಯಾಕ್ಸಿ ಡ್ರೈವರು ಬಾಗಲಕೋಟೆಯವರಂತೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಡೇ 2 ಗೋವಾದಲ್ಲಿ. ನಾನೀಗ ಜಸ್ಟ್ ಎದ್ದದ್ದು ಮಾತ್ರ. ಈಗ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ. ಇವತ್ತು ಪುನಃ ಸನ್ಸ್ಕ್ರೀನ್ ಎಲ್ಲ ಹಚ್ಚಿ ಹೊರಡ್ತಾ ಇದ್ದೇನೆ. ಇದು ನಂದು ಇವತ್ತದ್ದು ಔಟ್ಫಿಟ್. ಸಂಜೆ ತನಕ ಆಮೇಲೆ ಚೇಂಜ್ ಮಾಡ್ತೇನೆ. ಇವತ್ತು ಬೀಚಿಗೆ ಹೋಗಲೇಬೇಕು ನನಗೆ, ಸೊ ಶಾರ್ಟ್ಸ್ ಹಾಕಿದ್ದೇನೆ. ಈಗ ಇಲ್ಲಿಂದ ನಾನು ಬ್ರೇಕ್ಫಾಸ್ಟಿಗೆ ಹೋಗ್ತೇನೆ. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಎಂಥ ಪ್ಲ್ಯಾನ್ಸ್ ನನಗೆ ಸಹ ಗೊತ್ತಿಲ್ಲ, ನೋಡಬೇಕು. ನಾನೀಗ ಅರ್ಜುನ ಅಂತ ಒಂದು ಕೆಫೆ ಇದೆ, ಅಲ್ಲಿ ಹೋಗ್ತಿದ್ದೇನೆ ಬ್ರೇಕ್ಫಾಸ್ಟಿಗೆ. ಇಲ್ಲಿಂದ ಒಂದು 3.4 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 10 to 11 ಮಿನಿಟ್ಸ್ ಅಂತ ಹೇಳ್ಬೋದು. ನಿಮಗೆ ನಾನಿರೋದು ಗೆಸ್ಟ್ ಹೌಸದು ಡೀಟೇಲ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಬೋದು. ಒಂದು ಸ್ಕೂಟಿ, ಒಂದು ಕೈ ಖಾಲಿ ಇತ್ತು, ಸೊ ನಾನು ಇಲ್ಲಿ ಒಂದು ಬ್ಯಾಂಡ್ ತಗೊಂಡೆ ಕೈಗೆ ಹಾಕಲಿಕ್ಕೆ. ಇದಕ್ಕೆ 100 ಹೇಳಿದರು, 65 ಕೊಟ್ಟೆ. ನಾನು ರೀಚ್ ಆದೆ. ಇಲ್ಲಿ ಎಲ್ಲ ಟೂರಿಸ್ಟ್ ಗಾಡಿನೇ ಇದ್ದೇವೆ ನೋಡಿ. ಎಲ್ಲರೂ ಇನ್ಫ್ಲುಯೆನ್ಸ್ ಆಗಿ ಬಂದಿದ್ದಾರೆ ಈ ಪ್ಲೇಸಿಗೆ. ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಪವರ್. ಒಂದೆರಡು ವೈರಲ್ ಆದರೆ ಉಂಟಲ್ಲ, ನಿಮ್ಮ ರೆಸ್ಟೋರೆಂಟ್ ಫುಲ್ ಕ್ಲಿಕ್ ಆಗಿ ಬಿಡುತ್ತೆ. ಪ್ಲೇಸದ ಹೆಸರು ಅರ್ಜುನ ಅಂತ. ನೋಡ್ಬೋದು ಈ ಜಾಗ. ಈ ಪ್ಲೇಸಿಗೆ ಅಂದರೆ ಒಬ್ಬ DJ ಇದ್ದಾರೆ. ಇಲ್ಲಿ ಆಲ್ಕೋಹಾಲ್ ಕೂಡ ಸರ್ವ್ ಮಾಡ್ತಾರೆ, ಖಾಲಿ ಬ್ರೇಕ್ಫಾಸ್ಟ್ ಅಂತಲ್ಲ. ಇದೆಲ್ಲ ಸೇಲಿಗೆ. ತುಂಬ ಕ್ರಿಯೇಟಿವ್ ಇದೆ ಈ ಪ್ಲೇಸ್. ಈ ಪೂಲ್ ಟೇಬಲ್ ಕೂಡ ಇದೆ. ಈಗ ಇಲ್ಲಿ ಫಸ್ಟ್ ರಿಸರ್ವೇಷನ್ ಮಾಡಬೇಕಂತೆ. ಬಂದು ಅವ್ರು ನಂಬರ್ ಕೊಡ್ತಾರೆ, ಆದ ನಂತರ ನನಗೆ ಟೇಬಲ್ ಕೊಡ್ತಾರೆ ಇವರು. ಸೊ ಪುನಃ ಇಲ್ಲಿ ಅಲ್ಲಿಂದ ಎದ್ದು ರಿಸರ್ವ್ ಮಾಡಲಿಕ್ಕೆ ಬಂದೆ. ನನಗೆ ಸಿಂಗಲ್ ಟೇಬಲ್ ಕೊಡಲಿಕ್ಕೆ 45 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು. ಬೇಕಾದರೆ ಶೇರಿಂಗ್ ಟೇಬಲ್ ಕೊಡ್ತಾರಂತ ಹೇಳಿದರು. ಶೇರಿಂಗ್ ಟೇಬಲ್ ಆದರೆ ಇಮಿಡಿಯೇಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಅಫೋರ್ಡ್ ಆಗ್ತಾಯಿದೆ ನನಗೆ. ಹೀಗೆ ವೀಡಿಯೋಸ್ ಎಲ್ಲ ಮಾಡಿ ಕಂಫರ್ಟೇಬಲ್ ಇಲ್ಲ ಜನ ಇರುವಾಗ, ಎಲ್ಲ ನೋಡ್ತಿದ್ದಾರೆ. ಇಲ್ಲಿ ಟೇಬಲ್ ಕ್ಲೀನ್ ಮಾಡಿದ್ರು ಇವರು. ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅರ್ಜುನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದು ಯೂಸ್ ಮಾಡಿದೆ. ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬರುವಾಗ ನೋಡಿ ಬನ್ನಿ. ಮತ್ತು ಪುನಃ ಒಂದು ಮಿನಿ ಕ್ರೋಸಂಟ್ ಕೂಡ ಆರ್ಡರ್ ಕೊಟ್ಟೆ, ಆಲ್ಮಂಡ್ ಕ್ರೋಸಂಟ್. ಯಾಕೆಂದರೆ ಬೇರೆ ಯಾವುದು ಆಪ್ಷನ್ ಇರಲಿಲ್ಲ, ಕ್ರೋಸಂಟಲ್ಲಿ ಎಲ್ಲ ಖಾಲಿ ಆಗಿತ್ತು. ಈ ಸೈಜ್ ಮಿನಿಗಿಂತ ತುಂಬ ಮಿನಿ ಇದೆ. ನಾನೊಂದು ಕೋಟೋಡು ಮುಖ ಅಂತ ಒಂದು ಆರ್ಡರ್ ಮಾಡಿದೆ. ಕಾಫಿಯಲ್ಲಿ ಸಹ ತುಂಬ ವೆರೈಟೀಸ್ ಇದೆ. ನನಗೆ ಗೊತ್ತಿರೋದು ಖಾಲಿ ಕಾಫಿ ಮಾತ್ರ. ಈ ಆಪ್ಷನ್ ಇತ್ತು, ಅದರಲ್ಲಿ ನಾನು ಇದು ಚೂಸ್ ಮಾಡಿದೆ. ಈ ಕಾಫಿಯಲ್ಲಿ ಚಾಕ್ಲೇಟ್ ಮಿಕ್ಸ್ ಬರುತ್ತೆ ಅಂತ ಹಚ್ಕೊಳ್ತೇನೆ ನಾನು. ಎಲ್ಲರೂ ಸ್ಪೂನಲ್ಲಿ ತಿಂತಾ ಇದ್ದಾರೆ, ನಮ್ಮ ಕೈಯಲ್ಲೇ ತಿಂತಾ ಇದ್ದಾರೆ. ಉಂಟಲ್ಲ ತುಂಬ ಟೇಸ್ಟಿ ಆಗಿದೆ. ಸೈಜ್ ಸ್ವಲ್ಪ ಚಿಕ್ಕದಾಯಿತು. ಕ್ವಾಂಟಿಟಿ ಚಿಕ್ಕದಿದ್ದರೆ ಕೂಡ ಕ್ವಾಲಿಟಿ ತುಂಬ ಒಳ್ಳೆಯದಿದೆ. ನಂದು ಬ್ರೇಕ್ಫಾಸ್ಟ್ ಬಂತು. ಇದೆಲ್ಲ ಹಚ್ಚಿ ತಿನ್ನೋದಂತೆ ಎಲ್ಲ. ಎಲ್ಲ ಮಿಕ್ಸ್ ಮಾಡಿ ಅವಕಾಡೋ, ಚೀಸ್, ಆಮ್ಲೆಟ್. ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಮತ್ತು ತುಂಬ ಎಕ್ಸ್ಪೆನ್ಸಿವ್, ಬಟ್ ಅದು ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದೊಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಆಗಿದೆ. ಹೊರ ದೇಶದಲ್ಲಿ ಎಲ್ಲ ಈ ಥರ ಬ್ರೇಕ್ಫಾಸ್ಟ್ ಇರ್ತಾರೆ, ಅದಕ್ಕೆ ಇದು ಹೆಲ್ದಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ ನಿಮಗೆ.
ಮಂಡ್ಯದಲ್ಲಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಗೋಬಿ ಸಿಗ್ತದೆ, ಯಾಕೆಂದರೆ ನಾವು ದೋಸೆ ಅದೆಲ್ಲ ತಿಂತೇವೆ, ಅದು ಈ ಬ್ರೇಕ್ಫಾಸ್ಟ್ ಮನೇಲಿ ಆರಾಮ್ಸೆ ಮಾಡ್ಬೋದು, ಜಾಸ್ತಿ ಅಂತ ಇಲ್ಲ ಇದರಲ್ಲಿ. ವೆಜಿಟೇಬಲ್ಸ್ ಯಾವುದೇ ಇದೆ, ಬ್ರೆಡ್ ಇದೆ, ಇದು ಬ್ರೇಕ್ಫಾಸ್ಟ್ ಇದೆ. ಈಗ ಇಲ್ಲಿಂದ ಬಿಲ್ ಪೇ ಮಾಡಿ ಹೊರಡ್ದೆ. ನಿಮಗೆ ಫ್ಲವರ್ಸ್ ಬೇಕಾ? ಫ್ಲವರ್ಸ್ ಕೂಡ ಇದೆ. ನಿಮಗೆ ಬಂದು ಇಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ಗೆ ಸರ್ಪ್ರೈಸ್ ಕೊಟ್ಟು ಪ್ರಪೋಸ್ ಮಾಡಬೇಕಾದ್ರೆ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನೇಚರ್ ಇಲ್ಲಿ ಇವರದೇ ಅರ್ಚುನಾ ಕಲೆಕ್ಷನ್ಸ್ ಅಂತ ಒಂದು ಶಾಪ್ ಇದೆ. ಇಲ್ಲಿ ಹುಡುಗಿರಿಗೆ ಬೇಕಾಗುವುದು ಎಲ್ಲ ಜ್ಯುವೆಲರಿ ಐಟಮ್ಸ್ನ ಸಿಗುತ್ತೆ. ಹುಡುಗರಿಗೆ ಅಂತ ಇಲ್ಲ, ಖಾಲಿ ಹುಡುಗರಿಗೆ ಮಾತ್ರ. ಎಸ್ ಗಾಯ್ಸ್, ನಾನೀಗ ಇಲ್ಲಿಂದ ಹೊರಡ್ತೇನೆ. ಈಗ ನಾನು ಅಂಜನಾ ಬೀಚಿಗೆ ಹೋಗ್ತಿದ್ದೇನೆ ಇಲ್ಲೇ. ಮತ್ತು ಬೇರೆ ಪ್ಲ್ಯಾನ್ಸ್ ಅಂತ ಇಲ್ಲ, ಯಾಕೆಂದರೆ ಗೋವಾ ಬಂದಾದಮೇಲೆ ಬೀಚಿಗೆ ಹೋಗಲಿಲ್ಲ ನಾನು. ಸೊ ಮೇನ್ ಪಾರ್ಟಿ ಹೇಗೆ ಮಿಸ್ ಮಾಡೋದು. ಇಲ್ಲಿ ಪಾರ್ಕಿಂಗಿಗೆ ನನಗೆ 50 ರೂಪಾಯಿ ತಗೊಂಡ್ರು. ಅಲ್ಲಿ ಮುಂದೆ ಸಹ 20 ರೂಪಾಯಿಗೆಲ್ಲ ಕೊಡ್ತಾರೆ, ಮಾತ್ರ ಅಲ್ಲಿ ಟೈಮ್ ಬೇಸ್ ಇರಬೇಕು, ಗೊತ್ತಿಲ್ಲ ಇಲ್ಲಿ ಎಷ್ಟು ಸಹ ಟೈಮ್ ಇಡ್ಬೋದು ಅಂತ ಹೇಳಿದರು ಇವರು. ಸೊ ಇಲ್ಲಿಂದ ನಾನೀಗ ಇಲ್ಲಿ 2 ಮಿನಿಟ್ಸ್ ವಾಕ್ ಬೀಚಿಗೆ ಕೀ ಬಿಟ್ಟು ಬಂದೆ. ಇಲ್ಲಿ ಹೋಟೆಲ್ ಒಳಗಿಂದ ಹೋಗಬೇಕು. ಸೊ ನೋಡ್ಬೋದು, ನಿಮಗೆ ಬೀಚ್ ಕಾಣ್ತದೆ ಸ್ಟ್ರೈಟ್. ಇಲ್ಲಿಂದ ಹೊರಗೆ ಬಂದ ಕೂಡ ಡೈರೆಕ್ಟ್ ಬೀಚ್ ವ್ಯೂ. ಸಖತ್ತಾಗಿದೆ ಈ ಬೀಚ್. ಒಂದು ರೌಂಡ್ ಹೋಗಿ ಬರುವ ಆಚೆ. ನಾನೀಗ ಎಲ್ಲಿಯಾದರೂ ಒಂದು ಶಾಕ್ ನೋಡಿ ಅಲ್ಲಿ ಕುತ್ಕೊಳ್ತೆ ಸ್ವಲ್ಪ ಹೊತ್ತು. ಈ ಶಾಕ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಕೆಫೆ ಆಂಟೋನಿಯೋ ಅಂತೆ. ಅದು ಓದಿ ಗೈಸ್, ಆಲ್ ಅವರ್ waiters are married. They know how to take orders. ಯಾರೋ ಒಬ್ರು ವಿಡಿಯೋ ಮಾಡ್ಲಿಕ್ಕೆ ಸಿಕ್ಕಿದ್ರು, ಅವ್ರ ಹತ್ರ ವಿಡಿಯೋ ಮಾಡಿಸ್ತಾ ಇದ್ದೇವೆ. ನಡ್ಕೊಂಡು ಹೋಗುವಾಗ ಯಾರ ಹತ್ರ ಒಂದು ಸ್ಕೂಟಿಯದು ಕೀ ಸಿಕ್ತು. ಈಗ ಅವರು ತುಂಬ ಕಷ್ಟಪಡ್ತಾರೆ ಅವರ ರೂಮಿಗೆ ಹೋಗಲಿಕ್ಕೆ ಅಥವಾ ಅವರಿದ್ದ ಪ್ಲೇಸಿಗೆ ಹೋಗಲಿಕ್ಕೆ. ನೀವು ಗೋವಾ ಬಂದರೆ ನಿಮ್ಮ ರೆಂಟ್ ಮಾಡಿದ ಸ್ಕೂಟಿ ಅದಕ್ಕೆ ಜಾಗ್ರತೆಯಲ್ಲಿ ಇಡಿ, ಯಾಕೆಂದರೆ ನಿಮಗೇನು ಕಷ್ಟ ಆಗುತ್ತೆ. ಸೊ ಮನೆಗೆ ಹೋಗಲಿಕ್ಕೆ ಹೇಗೆ ಹೋಗ್ತಾರೆ ಗೊತ್ತಿಲ್ಲ, ಕೀ ಹುಡುಕ್ತಾರೆ, ಎಲ್ಲೇ ಹುಡುಕ್ತಾರೆ. ಆಮೇಲೆ ಪುನಃ ಅವರು ಅವರ ಸ್ಕೂಟಿ ತೊಗೊಂಡ ಓನರಿಗೆ ಕಾಲ್ ಮಾಡಿ ಕೇಳಬೇಕು ಇನ್ನೊಂದು ಕೀಗೆ. ಸೊ ಪುನಃ ಅಲ್ಲಿಂದ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಕೀಯನ್ನು ಜಾಗ್ರತೆಯಲ್ಲಿ ನೀಡಿ. ನಾನಿಲ್ಲಿ ಒಂದು ಶಾಕಿಗೆ ಬಂದೆ. ಈ ಶಾಖದ ಹೆಸರು ಕೆಫೆ ಆಂಟೋನಿಯೋ ಅಂತ. ನಾನು ಬೇರೆ ಶಾಖದೆಲ್ಲ ರೇಟಿಂಗ್ಸ್ ನೋಡಿದೆ, ನನಗೆ ಅಷ್ಟು ಒಳ್ಳೆ ಕಾಣಲಿಲ್ಲ. ಅಲ್ಲಿ 3.5 3 ಹಾಗೆಲ್ಲ ಇತ್ತು. ಸೊ ಇದರ ರೇಟಿಂಗ್ ಬಂದುಬಿಟ್ಟು 4.5 ಇತ್ತು. 4.5 ಅಲ್ಲ, 4.2 ಇತ್ತು. ಸೊ ಆ ರೀಸನಿಂದ ನಾನು ಇಲ್ಲಿ ಬಂದೆ. ಇಲ್ಲ ಡೈರೆಕ್ಟ್ ನಿಮಗೆ ಬೀಚ್ ವ್ಯೂ ಇದೆ ನೋಡಿ. ನಿಮಗೆ ಬೇಕಾದ್ರೆ ಕೆಳಗೆ ಕೂತ್ಕೊಳ್ಬೋದು, ಕೆಳಗೆ ಜನ ಇದ್ದರು ಅದಕ್ಕೆ ಮೇಲೆ ಬಂದೆ. ಯಾಕೆ ಗೊತ್ತಿಲ್ಲ, ಗೋವಾದಲ್ಲಿ ಎಲ್ಲರೂ ಇದೇ ಬಿಯರ್ ತಗೊಳ್ತಾರೆ. ನಾನು ಕೂಡ ಇದೇ ತಗೊಂಡೆ, ನೋಡುವ ಹೇಗಿದೆ ಅಂತ. ನಂದು ಪ್ರಾನ್ಸ್ ಬಟಗ ಅಲ್ಲಿ ಕೂಡ ಬಂತು. ನನಗೆ ಇಲ್ಲಿ ಫುಡ್ ಅಷ್ಟು ಇಷ್ಟ ಆಗಲಿಲ್ಲ, ಒಳ್ಳೆ ಇಲ್ಲ. ನಾನೀಗ ಇಲ್ಲಿಂದ ಬರ್ಗರ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೇನೆ ಬರ್ಗರ್ ತಿನ್ನಲಿಕ್ಕೆ. ನಾನಿಲ್ಲಿ ಟ್ಯಾನ್ ಆಗಿದ್ದೇನೆ ತುಂಬ. ಸನ್ಸ್ಕ್ರೀನ್ ಹಾಕಿದ ಮೇಲೆ ಕೂಡ ಟ್ಯಾನ್ ಆಗಿದ್ದೇನೆ. ಈ ಬೆಳಗಿಂದ ಇಲ್ಲೇ ಇದ್ದೆ, ನಾನು ಬಂದದ್ದೇ ರೂಟಿಂದ ವಾಪಸ್ ಹೋಗ್ತಿದ್ದೇನೆ. ನಾನೀಗ ಅಂಜುನಾ ಬೀಚಿಂದ ಹೊರಟೆ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಬರ್ಗರ್ ಫ್ಯಾಕ್ಟ್ರಿ. ಸಿಕ್ಕುವ ಬರ್ಗರ್ ಫ್ಯಾಕ್ಟ್ರಿಯಲ್ಲಿ ಗೈಸ್, ನಾನು ಫೈನಲಿ ಬರ್ಗರ್ ಫ್ಯಾಕ್ಟ್ರಿಗೆ ಬಂದೆ. ನನಗೆ ಹೋಗಲಿಕ್ಕೆ ಇದ್ದದ್ದು ಇನ್ನೊಂದು ಬರ್ಗರ್ ಫ್ಯಾಕ್ಟ್ರಿ. ಅಲ್ಲಿ ಡೈರೆಕ್ಟ್ ನಮಗೆ ಸನ್ಸೆಟ್ ಕೂಡ ನೋಡ್ಬೋದಿತ್ತು, ಮಾತ್ರ ಅದು ಇಲ್ಲಿಂದ 45 ಮಿನಿಟ್ಸ್ ಆಗುತ್ತೆ. ಸೊ ಹತ್ತಿರ ಇದ್ದ ಬರ್ಗರ್ ಫ್ಯಾಕ್ಟ್ರಿಗೆ ಬಂದೆ. ಇದು ಸ್ವಲ್ಪ ಕಂಜೆಸ್ಟೆಡ್ ಇದೆ, ಚಿಕ್ಕ ಪ್ಲೇಸ್, ಮಾತ್ರ ಅಲ್ಲಿ ಅದು ತುಂಬ ದೊಡ್ಡದಿದೆ. ನಾನೀಗ ಒಳಗೆ ಹೋಗ್ತಿದ್ದೇನೆ.
ನನಗೆ ಲೈಟಿಂಗ್ ತುಂಬ ಇಷ್ಟ ಆಯಿತು, ಸಿಂಪಲ್ ಇದೆ. ನಂದು ವಾಟರ್ ಮೆಲನ್ ಜ್ಯೂಸ್ ಬಂತು, ಫ್ರೆಶ್ ಜ್ಯೂಸ್. ಇದಕ್ಕೆ ಶುಗರ್ ಹಾಕಿದ್ದಾರೆ. ನಾನು ಯಾವಾಗಲೂ ವಿತೌಟ್ ಶುಗರೇ ಆರ್ಡರ್ ಮಾಡೋದು, ಬಟ್ ಗೋವಾ ಬಂದಿದ್ದೀನಲ್ಲ, ಸೊ ಕಾಂಪ್ರಮೈಸ್ ಮಾಡ್ತಿದ್ದೇನೆ. ಒಳ್ಳೆದಿದೆ. ನನಗೆ ಅರ್ಧ ಬರ್ಗರ್ ತಿಂದೆ ಹೊಟ್ಟೆ ಫುಲ್ ಆಯಿತು, ಇನ್ನು ಅರ್ಧ ಬಾಕಿ ಇದೆ. ನಾನೀಗ ಬರ್ಗರ್ ಫ್ಯಾಕ್ಟ್ರಿಯಿಂದ ಹೊರಗೆ ಬಂದೆ. ಈಗ ನೆಕ್ಸ್ಟ್ ನಾನು ರೂಮಿಗೆ ಹೋಗಿ 1 ಅವರ್ ತನಕ ರೆಸ್ಟ್ ಮಾಡಿ ಆಮೇಲೆ ಟೀಟೋಸ್ ಲೇನಿಗೆ ಹೋಗ್ತಿದ್ದೇನೆ. ಟೀಟೋಸ್ ಲೇನಲ್ಲಿ ನಾನು ಕ್ಲಬ್ ಟೀಟೋಸ್ ಅಂತ ಒಂದು ಉಂಟು, ಅಲ್ಲಿ ರಿಸರ್ವ್ ಮಾಡಿದ್ದೇನೆ. ಸೊ ಇವತ್ತು ನೈಟ್ ನಾನು ಅಲ್ಲಿ ಹೋಗ್ತಿದ್ದೇನೆ ಅರೌಂಡ್ 9 o'clock. ಇಲ್ಲೇ ಒಂದೇ ವೇಯಲ್ಲಿ ಒಂದು ಶಾಪ್ ಉಂಟು, ಇಲ್ಲಿ ನೋಡಿ ಬರುವ ಎಂತೆಲ್ಲ ಉಂಟು, ನನಗೆ ಬೇಕಾಗುದು ಎಂತಾದರೂ ಉಂಟಾ ನೋಡ್ತೇನೆ. ಡ್ರೀಮ್ ಕ್ಯಾಚರ್ಸ್ ಇದೆಲ್ಲ ನನ್ನ ಅಕ್ಕನೇ ಮಾಡ್ತಾಳೆ ಮನೆಯಲ್ಲಿ. ಬ್ಯಾಂಡ್ಸ್ ಇಲ್ಲಿ ನನಗೆ ಒಂದು ಐಟಮ್ ಸಿಕ್ತು, ಇದು ಸೇಫ್ಟಿ ರಾಡ್ ಅಂತೆ ನೋಡಿ. ಸೇಫ್ಟಿ ರಾಡ್ ಕಿತ್ನಾ है इसको? 750. ಇದು पीछे कैसे डालने का वापस? फिर से ಓಕೆ. ಬೇಕಿದ್ರೆ ಇಲ್ಲಿ ಬನ್ನಿ ತಗೊಂಡೋಗಿ. ಆಮೇಲೆ ಈ ಥರದ ಎಲ್ಲ ಐಟಮ್ಸ್ ನೋಡಲಿಕ್ಕೆ ಖುಷಿ ಆಗೋದು. ಇದೆಲ್ಲ ಷಷ್ಠಿಯಲ್ಲಿ ಎಲ್ಲ ಇರ್ತಾಯಿತ್ತು ಊರಲ್ಲಿ, ಹೀಗೇನೆ. ಇಲ್ಲಿ ಲಬುಬು ಡಾಲ್ ಕೂಡ ಇದೆ ನೋಡಿ. ಹೊಗೆ ಎಲ್ಲ ಬರ್ತಿದೆ ನೋಡಿ, ಭಯಂಕರ ಇದೆ ಇದು. ಹೊಗೆ ಎಲ್ಲಿಂದ ಬರ್ತಿದೆ, ಇದರಲ್ಲಿ ಅಂತ ಬರ್ತದೆ ನೋಡು. ಇದೆ ಟ್ರೈನ್ ಆಗಿದೆ, ಇಲ್ಲಿ ಸಹ ಹೊಗೆ ಬರ್ತುಂಟು. ಇದು ನೋಡಿದ್ದೀರಾ ನೀವು? ಎಲ್ಲಿ ಇಡ್ತೀರಿ ಇದು ಪೆನ್ನು? ಅಲ್ಲಿ ಗೋಳಿ ಬರ್ತದೆ, ಗೋಳಿ. ನೀವು ಬೇಡ ಆದರೆ ಜಸ್ಟ್ ಪ್ರೆಸ್ ಮಾಡಿ ಹೋಗ್ತದೆ ಒಳಗೆ. ಇದು ಮ್ಯಾಗ್ನೆಟ್ ಇರಬೇಕು, ಸೊ ನೀವು ಇದು ಟಚ್ ಮಾಡುವಾಗ ಹೊರಗೆ ಬರ್ತದೆ. ಓಕೆ ಗೈಸ್, ಎಲ್ಲ ನೋಡಿ ಆಯಿತು, ನಾನೀಗ ಹೊರಟೆ. ಸೊ ನಾನೀಗ ರೂಮಿಗೆ ಬಂದೆ, ತುಂಬ ಸಾಕಾಗಿದೆ. ನಾನು ಹೋಗಿ 1 ಗಂಟೆ ರೆಸ್ಟ್ ಮಾಡ್ತೀನಿ, ಆಮೇಲೆ ಹೊರಡ್ತೇನೆ. ನಾಳೆ ನಾನು ಇಲ್ಲಿಂದ ಸೀದಾ ಸೌತ್ ಗೋವಾಕ್ಕೆ ಹೋಗ್ತಿದ್ದೇನೆ. ಸೊ ಇಟ್ ವಿಲ್ ಟೇಕ್ 2 hours ಫ್ರಮ್ ಹಿಯರ್. ಅದಕ್ಕೆ ಬೆಳಿಗ್ಗೆ ಸ್ಕೂಟರ್ ನನಗೆ 9 o'clockಗೆ ಕೊಡಬೇಕು. ಸೊ ಸ್ಕೂಟರ್ ಕೊಟ್ಟು ಆಮೇಲೆ ಬಸ್ಸಲ್ಲಿ ಹೋಗುವಂತ ಎನಿಸಿದ್ದೇನೆ, ಯಾಕಂದರೆ ನನಗೆ ಲೋಕಲ್ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಸ್ಸಲ್ಲಿ ಹೋಗಲಿಕ್ಕೆ ಆಗ್ತದೆ 2 ಗಂಟೆ. ನಾಳೆ ನಾನು ಇಲ್ಲಿಂದ ಸೀದಾ ಪಾರೋಲೆಮ್ಮಿಗೆ ಹೋಗ್ತಿದ್ದೇನೆ, ಸೌತ್ ಗೋವಾದಲ್ಲಿ. ಗೈಸ್, ನಾನು ಆಲ್ ಸೆಟ್ ಹೋಗಲಿಕ್ಕೆ. ಈಗ ಹೊರಡ್ತಿದ್ದೇನೆ. ಕ್ಯಾಬ್ ಬುಕ್ ಆಗಿದೆ, ನಿನ್ನೆ ಆಗ್ತಾ ಇರಲಿಲ್ಲ, ಇವತ್ತಾಗಿದೆ. ಕ್ಯಾನ್ಸಲ್ ಮಾಡಿದರೆ ಕಷ್ಟ ಇದೆ, ಯಾಕೆಂದರೆ ಗೋವಾದಲ್ಲಿ ಕ್ಯಾಬ್ ಸಿಕ್ಕೋದು ತುಂಬ ಕಷ್ಟ. ನೀವು ಒಂದು ಕ್ಯಾಬ್ ಅದು ಗೊತ್ತಾದ್ಮೇಲೆ ಅವರ ನಂಬರ್ ತಗೊಂಡು ಇಟ್ಕೊಳ್ಳಿ, ಆದಮೇಲೆ ನೀವು ಅವರಿಗೇ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗ ಬೇಕಾದರೆ. ಸೊ ಇಲ್ಲಿ ಕೆಲವು ಆ್ಯಪ್ಗಳು ಇದ್ದಾವೆ, ನಿಮಗೆ ಅಷ್ಟು ಬೇಗ ಸಿಕ್ಕೋದಿಲ್ಲ. ನಮ್ಮ ಬ್ಯಾಂಗ್ಳೂರಾಗೆ ಅಲ್ಲ, ಬ್ಯಾಂಗ್ಳೂರಾದರೆ 10 minutesಲಿ ಬುಕ್ ಆಗುತ್ತೆ, 10 ಅಲ್ಲ ಅದರ ಕಮ್ಮಿಯಲ್ಲೇ ಬುಕ್ ಆಗುತ್ತೆ. ಇಲ್ಲಿ ನೀವು 1 ಗಂಟೆ ವೆಯ್ಟ್ ಮಾಡಿದರೆ ಕೂಡ ಸಹ ಆಗೋದಿಲ್ಲ. ನಿನ್ನೆ ಕೂಡ ನನಗೆ ಹಾಗೆಯೇ ಆಗಿತ್ತು. ನಿನ್ನೆ ನಾನು ಮತ್ತೆ ಅರ್ಧ ನಡ್ಕೊಂಡು ಹೋಗಿ ಯಾರನ್ನು ನಿಲ್ಲಿಸಿ ಮತ್ತು ಅವರು ನನಗೆ ಡ್ರಾಪ್ ಮಾಡಿದರು. ಸೊ ಮತ್ತು ನಾನು ಅವರ ಕಾಂಟ್ಯಾಕ್ಟ್ಸ್ ತಗೊಂಡೆ, ಮತ್ತು ನೈಟ್ ಕೂಡ ಅವರಿಗೇ ಕಾಲ್ ಮಾಡಿದೆ, ಅವರೇ ಬಂದರು. ಜಸ್ಟ್ ಟ್ರೈ ಮಾಡುವಂತ ಈಗ ಆ್ಯಪಲ್ಲಿ ಮಾಡಿದೆ, ಯಾಕೆಂದರೆ ಇದರಲ್ಲಿ ಆ್ಯಪಲ್ಲಿ ಕಮ್ಮಿ ತೋರಿಸ್ತದೆ ಕೆಲವು ಸತಿ. ನನಗೆ ಈಗ ತೋರಿಸ್ತಾ ಇತ್ತು 500 ರೂಪಾಯಿ, ನಿನ್ನೆ 1000 ತಗೊಂಡಿದ್ದಾರೆ ಖಾಲಿ 20 minutes ರೈಡಿಗೆ. ಕ್ಯಾಬ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ. ಹೋಗುವ. ನಾನೀಗ ಹೊರಟೆ, ಬಂದರು ಅವರು, ಪುಣ್ಯಕ್ಕೆ ಕ್ಯಾನ್ಸಲ್ ಮಾಡಲಿಲ್ಲ. ಫೈನಲಿ ನನಗೆ ಈಗ ಕ್ಯಾಬ್ ಸಿಕ್ತು. ಇಲ್ಲಿಂದ ಒಂದು 1/2 hour ಇದೆ ನನಗೆ ರೀಚ್ ಆಗಲಿಕ್ಕೆ. ಫುಲ್ ಟ್ರಾಫಿಕ್ ಗೈಸ್, ಈ ಲೈನಲ್ಲಿ ಫುಲ್ ಟ್ರಾಫಿಕ್ ಇದೆ.
ಸೊ ನಾನೀಗ ಗೋವಾದು ಮಿನಿ ಥಾಯ್ಲ್ಯಾಂಡಿಗೆ ರೀಚ್ ಆಗಿದ್ದೇನೆ. ಇದಕ್ಕೆ ಮಿನಿ ಥಾಯ್ಲ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ತೋರಿಸ್ತೇನೆ, ಜನರು ನೋಡಿ ಅಲ್ಲಿ ಮುಂದೆ ಫುಲ್ ಜನ ಇದ್ದಾರೆ. ಈ ಕ್ಯಾಬಲ್ಲಿ ಎಲ್ಲ ಬಂದರೆ ಕಷ್ಟ, ಯಾಕೆಂದರೆ ಫುಲ್ ಬ್ಲಾಕ್ ಇದೆ ರೋಡು. ನೀವು ಟೂ ವೀಲರ್ ಇದ್ದರೆ ಬೆಸ್ಟ್. ನನಗೆ ಹೋಗೋದು ಪಬ್ಬದು ರಿಸರ್ವೇಷನ್ ಆಲ್ರೆಡಿ ಮಾಡಿದ್ದೇನೆ. ನನಗೆ ರಿಸರ್ವೇಷನ್ ಇದು ಖಾಲಿ 1500 ಕಟ್ಟಲಿಕ್ಕೆ ಬಂತು. ಅಮೌಂಟ್ ಕಟ್ಟಿದ್ದು ಅದು ರಿಡೀಮೇಬಲ್. ಎಲ್ಲ ಲೈನಲ್ಲಿ ಬಾಕ್ಸ್ ಇದ್ದಾವೆ. ನಾನು ಬುಕ್ ಮಾಡಿದ್ದು ಇದರಲ್ಲೇ ಡೀಟೇಲ್ಸ್ ಏನು ಆಲ್ರೆಡಿ ಲೈನ್ ಇದೆ ಇಲ್ಲಿ. ಈಗ ಲೈನಲ್ಲಿ ನಿಂತ್ಕೊಳ್ಬೇಕು. ಒಂದು ಪಂಚ್ ಹಾಕಿದ್ರು, ಒಳಗೆ ಬಂದೆ. ನಾನು ಹೊರಟೆ. ಈಗ ಗಂಟೆ ಆಗಿದೆ, 3 ಗಂಟೆ. ಸೊ ಜನರು ಇನ್ನೂ ಸಹ ಇದ್ದಾರೆ ಇಲ್ಲಿ. ನಾನು ನನ್ನ ಕ್ಯಾಬ್ ಬುಕ್ ಮಾಡಿದೆ, ಈಗ ಬಂದಿದೆ. ನಾನೀಗ ಮೇನ್ ಸ್ಟ್ರೀಟ್ ತನಕ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರಂತೆ. ಇಮಿಡಿಯೇಟ್ ಸಿಕ್ತು ನನಗೆ ಈಗ ಕ್ಯಾಬ್. ನಿನ್ನೆ ಎಂಥದ್ದು ಗೊತ್ತಿಲ್ಲ, ನಿನ್ನೆ ಸಿಕ್ಕಲಿಲ್ಲ ನನಗೆ. 1-2 ಗಂಟೆ ತನಕ ವೆಯ್ಟ್ ಮಾಡಿದೆ. ಗಮ್ಮತ್ತಾಯ್ತು ಇವತ್ತು. ತುಂಬ ಡ್ಯಾನ್ಸ್ ಮಾಡಿದೆ. ರ್ಯಾಂಡಮ್ ಜನರು ಸಿಕ್ಕರು ಡ್ಯಾನ್ಸ್ ಮಾಡಲಿಕ್ಕೆ. ಇಲ್ಲಿ ಇನ್ನೂ ಸಹ ಕೇಳ್ತಿದ್ದಾರೆ ನೈಟ್ ಕ್ಲಬ್ಗೆ ಬರ್ತೀರಾ ಅಂತ. ಇಲ್ಲಿ ಕೂಡ ಓಪನ್ ಇದೆ ಒಂದು. ಇದು ಬೆಳಿಗ್ಗೆ 4 ಗಂಟೆ ತನಕ ಓಪನ್ ಇರ್ತದೆ ಕೆಲವು. ನಮ್ಮದಾಯ್ತು. ಉಡುಪಿ ನಮ್ಮ ಊರದು ಒಂದು ಹೋಟೆಲ್ ಕಾಣ್ತಾ ಇದೆ ಇಲ್ಲಿ. ಒಂದು ಟ್ಯಾಕ್ಸಿ ಬರ್ತಿದ್ದೆ ನೋಡಿ, ಹೋಗೋದು ಇಲ್ಲಿದೆ. ನಿನ್ನೆಕ್ಕಿಂತ ಇವತ್ತು ನನಗೆ ಒಳ್ಳೆಯದಾಯಿತು. ನಿನ್ನೆ DJ ಅಷ್ಟು ಒಳ್ಳೆ ಇರಲಿಲ್ಲ, ಫುಡ್ ಸಹ ಅಷ್ಟು ಒಳ್ಳೆ ಇರಲಿಲ್ಲ. ಇವತ್ತು ಫುಡ್ ಓಕೆ ಇತ್ತು, ಮತ್ತು DJ ನೆಕ್ಸ್ಟ್ ಲೆವೆಲ್. ನಂದು ಕ್ಯಾಬ್ ಬಂತು ನೋಡಿ, ಖುಷಿ ಆಗ್ತಿದೆ. ಕ್ಯಾಬ್ ಬೇಗ ಬಂತು ಇವತ್ತು. ಕ್ಯಾಬ್ ಬೇಗ ಬರಬೇಕಂತ ಹೇಳಿದರೆ ಬರೋದಿಲ್ಲ. ಈಗ ಸ್ವಲ್ಪ ಡ್ಯಾನ್ಸ್ ಮಾಡಿ ಬರುವಂತ ಅನಿಸಿದ್ದೆ, ಅದಕ್ಕೆ ಬೇಗನೆ ಬುಕ್ ಮಾಡಿದ್ದೆ. ಯಾಕೆಂದರೆ ಬುಕ್ ಆಗುವಾಗ ಲೇಟ್ ಆಗ್ತದೆ ಅಂತ. ಇದು ಲೇಟೇ ಆಗಲಿಲ್ಲ, ಮಾಡುವಾಗಲೇ ಬುಕ್ ಆಗಿ ಹೋಯಿತು. ಎಂತ ಮಾಡೋದು. ನಮ್ಮ ಟ್ಯಾಕ್ಸಿ ಡ್ರೈವರು ಬಾಗಲಕೋಟೆಯವರಂತೆ. ನನಗೆ ಅವ್ರು ಸಾಂಗ್ ಹಾಕುವಾಗ ಗೊತ್ತಾಯಿತು. ಉಡುಪಿ ಬಂದಿದ್ದೀರಾ? ಓಕೆ. ನಾನು ರೀಚ್ ಆದೆ. ಚಳಿ ಇದೆ ಇಲ್ಲಿ ತುಂಬ. ಸೇಮ್ ಬ್ಯಾಂಗ್ಳೂರಾಗೆ ಇದೆ ಇಲ್ಲಿ ಕೂಡ ಚಳಿ. ನಾನು ಕೋಸ್ಟರಲ್ಲಿ ಜಾಸ್ತಿ ಸೆಕೆ ಇರುತ್ತಂತ ಅನಿಸಿದ್ದೆ, ಸೇಮ್ ಲೈಕ್ ಉಡುಪಿ. ಬಟ್ ಇಲ್ಲ, ಇಲ್ಲಿ ಚಳಿನೇ ಇದೆ. ದ್ಯಾಟ್ಸ್ ದ ಓನರ್ಸ್ ಹೌಸ್. ಇಲ್ಲಿ 2 ನಾಯಿ ಇದೆ ಇವರ ಮನೆಯಲ್ಲಿ. ಎಂತ ಮಾಡೋದಿಲ್ಲ 2 ಸಹ ಪಾಪ ನೋಡಿ. ಎಸ್, ಐ ಆಮ್ ಬ್ಯಾಕ್. ರೂಮೆಲ್ಲ ಮೇಲೆ ಕೆಳಗಾಗಿದೆ. ನಾಳೆ ಬೆಳಿಗ್ಗೆ ನನಗೆ ಇಲ್ಲಿಂದ ಹೊರಡಲಿಕ್ಕೆ ಇದೆ 9 o'clock. 9 o'clock ಮುಂಚೆ ಹೋಗಬೇಕು. ಯಾಕೆಂದರೆ ನಾನು ಬೆಳಿಗ್ಗೆ ನನ್ನ ಸ್ಕೂಟರ್ ರೆಂಟ್ ಮಾಡಿದ್ದದು 9 o'clock ಮುಂಚೆ ರಿಟರ್ನ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು 8 o'clock ಹೇಳಬೇಕು. ಆಮೇಲೆ ಎಲ್ಲ ಪ್ಯಾಕ್ ಮಾಡಿ ಸ್ಕೂಟರ್ ಕೊಟ್ಟು ಆಮೇಲೆ ಸೌತ್ ಗೋವಾಕ್ಕೆ ಹೋಗ್ತಿದ್ದೇನೆ. ಸೊ ಇವತ್ತಿಗೆ ಇಷ್ಟೇ. ಸೊ ಸಿಗುವ ಪಾರ್ಟ್ 3ಯಲ್ಲಿ. ಬಾಯ್.